ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ ನ ಮ್ಯಾಟ್ ಭಾಗದ 38th ಟಾಪಿಕ್ ಸ್ಟೇಟ್ಮೆಂಟ್ ಅಂಡ್ ಡಿಸಿಷನ್ಸ್. ಈ ಟಾಪಿಕ್ ಅನ್ನ ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ಓಕೆ, ಸೊ ಏನ್ ಮಾಡ್ಬೇಕಂತ ಓದೋಣ ಮೊದಲು. ಫಾರ್ 2 or 3 ಸ್ಟೇಟ್ಮೆಂಟ್ಸ್ ಆಫ್ ಬಿಲೋ ಕ್ವೆಶನ್ಸ್ 2 or 3 ಡಿಸಿಷನ್ಸ್ ಆರ್ ಗಿವನ್. ಏನ್ ಕೊಟ್ಟಿದ್ದಾರೆ? 2-3 ಪ್ರಶ್ನೆಗೆ 2-3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಸರಿನಾ? ಸೊ ಚೂಸ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಥಿಂಕಿಂಗ್ ದ ಸ್ಟೇಟ್ಮೆಂಟ್ಸ್ as true, which decision is logically matching. ಸೊ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 2 ಅಥವಾ 3 ಹೇಳಿಕೆಗಳಿಗೆ 2 ಅಥವಾ 3 ನಿರ್ಣಯಗಳನ್ನು ಕೊಟ್ಟಿದ್ದಾರೆ. ಹೇಳಿಕೆಗಳನ್ನು ಸತ್ಯ ಎಂದು ತಿಳಿದುಕೊಂಡು ಯಾವ ತೀರ್ಮಾನ ತಾರ್ಕಿಕವಾಗಿ ಸರಿ ಹೊಂದುತ್ತದೆ ಎಂಬುದನ್ನು ಕೊಟ್ಟಿರುವ ಆಯ್ಕೆಗಳಿಂದ ಗುರುತಿಸಿ ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಡಿಸಿಷನ್ ಪ್ರಾಬ್ಲಮ್ ಅಲ್ಲಿ ಕನ್ಫ್ಯೂಷನ್ ಆದ್ರೆ ಇದೊಂದು ಎಕ್ಸಾಂಪಲ್ ನ ನೆನ್ಪಿಟ್ಕೊಂಡಿರಿ. ಸೊ ಇಲ್ಲಿ ಆಪಲ್ಸ್ ಅನ್ನ ತಗೊಂಡ್ರೆ, ಈ ಸರ್ಕಲ್ ಅನ್ನ ಆಪಲ್ಸ್ ಅಂತ ತಗೊಂಡ್ರೆ, ಅದರ ಆಚೆ ಇರುವ ಸರ್ಕಲ್ಸ್ ಅನ್ನ ಫ್ರೂಟ್ಸ್ ಅಂತ ತಗೊಂಡ್ರೆ, ಸರಿನಾ? ಮತ್ತೆ ಇದರ ಆಚೆ ಇರುವ ಸರ್ಕಲ್ ಅನ್ನ ಏನು ತಿನ್ನುವ ಪದಾರ್ಥಗಳು, ಈಟಬಲ್ಸ್ ಅಂತ ತಗೊಂಡ್ರೆ, ಇವಾಗ ಎಲ್ಲಾ ಫ್ರೂಟ್ಸ್ ಅನ್ನ ಇದರಿಂದ ಏನ್ ಅರ್ಥ ಮಾಡ್ಕೋಬಹುದು ನಾವು? ಆಲ್ ಆಪಲ್ಸ್ ಆರ್ ಫ್ರೂಟ್ಸ್, ಸರಿನಾ? ಆಲ್ ಆಪಲ್ಸ್ ಆರ್ ಫ್ರೂಟ್ಸ್ ಹೀಗ್ ಬರಿಬೋದಾ? ಆಲ್ ಫ್ರೂಟ್ಸ್ ಆರ್ ಈಟಬಲ್ಸ್, ಎಲ್ಲ ಹಣ್ಣುಗಳು ತಿನ್ನೋ ಪದಾರ್ಥಗಳು. ಆಲ್ ಫ್ರೂಟ್ಸ್ ಆರ್ ಈಟಬಲ್ಸ್. ಆಮೇಲೆ ಆಲ್ ಈಟಬಲ್ಸ್ ಆರ್ ಫ್ರೂಟ್ಸ್ ಅಂತ ಹೇಳ್ಬೋದಾ? ಆಲ್ ಈಟಬಲ್ಸ್, ಎಲ್ಲ ತಿನ್ನುವ ಪದಾರ್ಥಗಳು ಫ್ರೂಟ್ಸ್ ಅಂತ ಹೇಳ್ಬೋದಾ? ಇಲ್ಲ, ಇದು ಹೇಳಕ್ಕಾಗಲ್ಲ. ಆಲ್ ಈಟಬಲ್ಸ್ ಆರ್ ಫ್ರೂಟ್ಸ್ ಏನಾಗುತ್ತೆ? ತಪ್ಪಾಗುತ್ತೆ. ಕೆಲವು ಈಟಬಲ್ಸ್ ಮಾತ್ರ, ಸಮ್ ಈಟಬಲ್ಸ್ ಆರ್ ಫ್ರೂಟ್ಸ್ ಅಂತ ಹೇಳ್ಬೋದಾ? ಕೆಲವು ತಿನ್ನುವ ಪದಾರ್ಥಗಳು ಏನು ಹಣ್ಣುಗಳು, ಫ್ರೂಟ್ಸ್ ಅಂತ ಹೇಳ್ಬೋದಾ? ಇದು ಹೇಳ್ಬೋದು. ಮತ್ತೆ ಆಲ್ ಫ್ರೂಟ್ಸ್ ಆರ್ ಆಪಲ್ಸ್ ಅಂತ ಹೇಳ್ಬೋದಾ? ಆಲ್ ಫ್ರೂಟ್ಸ್ ಆರ್ ಆಪಲ್ಸ್ ಅಂತ ಹೇಳ್ಬೋದಾ? ಇಲ್ಲ, ಅದು ಹೇಳಕ್ಕಾಗಲ್ಲ. ಕೆಲವು ಆಪಲ್ಗಳು ಮಾತ್ರ ಹಣ್ಣುಗಳು. ಸೊ ಸಮ್ ಫ್ರೂಟ್ಸ್ ಆರ್ ಆಪಲ್ಸ್ ಅಂತ ಹೇಳ್ಬೋದಾ? ಅದು ಹೇಳ್ಬೋದು. ಸಮ್ ಫ್ರೂಟ್ಸ್ ಆರ್ ಆಪಲ್ಸ್, ಇದು ಹೇಳ್ಬೋದು. ಆಮೇಲೆ ಸಮ್ ಆಪಲ್ಸ್ ಆರ್ ಫ್ರೂಟ್ಸ್ ಅಂತ ಹೇಳ್ಬೋದಾ? ಯಾವ್ದಾದ್ರು ಸಮ್ ಆಪಲ್ಸ್ ಆರ್ ಫ್ರೂಟ್ಸ್ ಅಂತ ಹೇಳ್ಬೋದಾ? ಇದು ಎರಡು ಸರಿ. ಸಮ್ ಆಪಲ್ಸ್ ಆರ್ ಫ್ರೂಟ್ಸ್ ಅಂತ ಹೇಳ್ಬೋದಾ? ಇಲ್ಲ. ಯಾಕೆ? ಯಾವ್ದಾದ್ರು ಆಪಲ್ ಇದೆಯಾ ಫ್ರೂಟ್ ಆಗದೆ ಇರೋ ಆಪಲ್? ಇಲ್ಲ, ಸರಿ ಅಲ್ಲ? ಸೊ ಸಮ್ ಆಪಲ್ಸ್ ಆರ್ ಫ್ರೂಟ್ಸ್ ಅನ್ನೋದು ತಪ್ಪಾಗುತ್ತೆ. ಏನಿರ್ಬೇಕು? ಆಲ್ ಆಪಲ್ಸ್ ಆರ್ ಫ್ರೂಟ್ಸ್ ಅಂತ ಇರ್ಬೇಕು, ಸರಿ ಅಲ್ಲ? ಆಮೇಲೆ ಸಮ್ ಈಟಬಲ್ಸ್ ಆರ್ ಫ್ರೂಟ್ಸ್ ಅಂತ ಹೇಳ್ಬೋದಾ? ಸಮ್ ಈಟಬಲ್ಸ್ ಆರ್ ಫ್ರೂಟ್ಸ್ ಆಯ್ತು. ಆಮೇಲೆ ಸಮ್ ಫ್ರೂಟ್ಸ್ ಆರ್ ಈಟಬಲ್ಸ್ ಅಂತ ಹೇಳ್ಬೋದಾ? ಸಮ್ ಫ್ರೂಟ್ಸ್ ಆರ್ ಈಟಬಲ್ಸ್ ಅಂತ ಹೇಳ್ಬೋದಾ? ಇದು ಹೇಳಕ್ಕಾಗಲ್ಲ. ಯಾಕೆ? ಫ್ರೂಟ್ಸ್ ಎಲ್ಲ ತಿನ್ನುವ ಪದಾರ್ಥಗಳೇ, ಸರಿಯಲ್ಲ? ಸೊ ಆಲ್ ಫ್ರೂಟ್ಸ್ ಆರ್ ಈಟಬಲ್ಸ್ ಅಂತ ಇರ್ಬೇಕು. ಎಲ್ಲಾ ಹಣ್ಣುಗಳು ತಿನ್ನುವ ಪದಾರ್ಥಗಳು, ಆಲ್ ಫ್ರೂಟ್ಸ್ ಆರ್ ಈಟಬಲ್ಸ್ ಅಂತ ಇರ್ಬೇಕು. ಇದು ಸರಿಯಾಗುತ್ತೆ. ಸೊ ವೆನ್ ಡಯಾಗ್ರಾಮ್ ಕೊಟ್ಟಾಗ ಹೊರಗಿರುವ ಸರ್ಕಲ್ ಏನು, ಒಳಗಿರೋ ಸರ್ಕಲ್ ಅನ್ನ ಪೂರ್ತಿಯಾಗಿ ಇನ್ಕ್ಲೂಡ್ ಮಾಡಿರುತ್ತೆ. ಸೊ ಒಳಗಿರೋ ಸರ್ಕಲ್ ಎಲ್ಲ ಆಚೆ ಇರೋ ಸರ್ಕಲ್ ಕೂಡ ಅಂತ ಹೇಳ್ಬೋದು. ಆಲ್ ಆಪಲ್ಸ್ ಆರ್ ಫ್ರೂಟ್ಸ್ ಅಂತ ಹೇಳ್ಬೋದು. ಆಲ್ ಫ್ರೂಟ್ಸ್ ಆರ್ ಈಟಬಲ್ಸ್ ಅಂತ ಹೇಳ್ಬೋದು. ಬಟ್ ಆಪೋಸಿಟ್ ಟ್ರೂ ಇರಲ್ಲ. ಏನು? ಎಲ್ಲಾ ತಿನ್ನುವ ಪದಾರ್ಥಗಳು ಫ್ರೂಟ್ಸ್ ಅಲ್ಲ, ಎಲ್ಲಾ ಫ್ರೂಟ್ಸ್ ಆಪಲ್ಸ್ ಅಲ್ಲ. ಸೊ ಈ ಒಂದು ಲಾಜಿಕ್ ಅನ್ನ ನೆನ್ಪಿಟ್ಕೊಂಡಿದ್ರೆ ನೀವು ಎಲ್ಲಾ ಪ್ರಶ್ನೆಗಳನ್ನ ಸುಲಭವಾಗಿ ಸಾಲ್ವ್ ಮಾಡ್ಬೋದು, ಸರಿನಾ?
ಮತ್ತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಪೆನ್ಸಿಲ್ಗಳು ಪೆನ್ನುಗಳಾಗಕ್ಕೆ ಸಾಧ್ಯ ಇಲ್ಲ, ಪೆನ್ನುಗಳು ಬುಕ್ಕುಗಳಾಗಕ್ಕೆ ಸಾಧ್ಯ ಇಲ್ಲ, ಸರಿಯಲ್ಲ? ನಮ್ಮ ನಿಜ ನಿಜ ಜೀವನದಲ್ಲಿ ಅದಾಗಕ್ಕೆ ಸಾಧ್ಯ ಇಲ್ಲ. ಸೊ ಸ್ಟೇಟ್ಮೆಂಟ್ ಅಂಡ್ ಡಿಸಿಷನ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಮ್ಗೆ ಏನ್ ಗೊತ್ತಿದ್ಯೋ ಅದನ್ನ ನಾವು ಮರ್ತೋಗ್ಬೇಕು. ನಮ್ಗೆ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ನ ಮಾತ್ರ ನಾವೇನ್ ಅನ್ಕೋಬೇಕು, ಟ್ರೂ ಅಥವಾ ನಿಜ ಅನ್ಕೋಬೇಕು. ಬೇರೆ ಎಲ್ಲ ನಮ್ಗೆ ಗೊತ್ತಿರೋ ವಿಚಾರನ, ಇದ್ರ ಬಗ್ಗೆ ಗೊತ್ತಿರೋ ವಿಚಾರನ ಪಕ್ಕಕ್ಕಿಡ್ಬೇಕು, ಸರಿನಾ? ಅತಿ ಬುದ್ಧಿವಂತಿಕೆ ತೋರಿಸಬಾರ್ದು. ಮ್ಯಾಮ್ ಪೆನ್ ಹೇಗೆ ಬುಕ್ ಆಗುತ್ತೆ, ಬುಕ್ ಹೇಗೆ ಪೆನ್ಸಿಲ್ ಆಗುತ್ತೆ, ಅದು ಬೇಡ. ಸೊ ಇದನ್ನ ಅಸ್ಯೂಮ್ ಮಾಡ್ಕೊಂಡು ಇದರ ಪ್ರಕಾರ ಡಿಸಿಷನ್ ಸರಿ ಇದೆಯಾ ಇಲ್ವಾ ಅಂತ ಮಾತ್ರ ನೋಡ್ಬೇಕು, ಸರಿನಾ? ಸೊ ಫಸ್ಟ್ ಕ್ವಶನ್ ಅನ್ನು ನೋಡೋಣ, ಕನ್ನಡದಲ್ಲೂ ನೋಡೋಣ, ಇಂಗ್ಲಿಷ್ ಅಲ್ಲೂ ನೋಡೋಣ ಈ ಪ್ರಶ್ನೆನ. ಸೊ ಆಲ್ ಪೆನ್ಸಿಲ್ಸ್ ಆರ್ ಪೆನ್ಸ್, ಆಲ್ ಪೆನ್ಸಿಲ್ಸ್ ಆರ್ ಪೆನ್ಸ್, ಹೀಗೆ ಬರಿಬೋದಾ? ಆಮೇಲೆ ಆಲ್ ಪೆನ್ಸ್ ಆರ್ ಬುಕ್ಸ್, ಆಲ್ ಪೆನ್ಸ್ ಆರ್ ಬುಕ್ಸ್, ಹೀಗೆ ಬರಿಬೋದು. ಸೊ ಫಸ್ಟ್ ಡಿಸಿಷನ್ ಏನು, ಸಮ್ ಪೆನ್ಸಿಲ್ಸ್ ಆರ್ ಬುಕ್ಸ್, ಸಮ್ ಪೆನ್ಸಿಲ್ಸ್, ಕೆಲವು ಪೆನ್ಸಿಲ್ಸ್ ಬುಕ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಾಗ್ತಿದೆ, ಆಲ್ ಪೆನ್ಸಿಲ್ಸ್ ಪೆನ್ಸ್ ಆದ್ರೆ, ಆಲ್ ಪೆನ್ಸ್ ಬುಕ್ಸ್ ಆದ್ರೆ, ಆಲ್ ಪೆನ್ಸಿಲ್ಸ್ ಬುಕ್ಸ್ ಆಗ್ಬೇಕಾ? ಇಲ್ಲಿ ಡಿಸಿಷನ್ ಆಗಿರ್ಬೇಕಾಗಿತ್ತು, ಆಲ್ ಪೆನ್ಸಿಲ್ಸ್ ಆರ್ ಬುಕ್ಸ್ ಆಗ್ಬೇಕಾಗಿತ್ತು, ಆಲ್ ಪೆನ್ಸಿಲ್ಸ್ ಆರ್ ಬುಕ್ಸ್. ಬಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಸಮ್ ಪೆನ್ಸಿಲ್ಸ್ ಆರ್ ಬುಕ್ಸ್ ಅಂತ ಮಾತ್ರ ಕೊಟ್ಟಿದ್ದಾರೆ. ಸೊ ದಟ್ ಇಸ್ ರಾಂಗ್. ಸಮ್ ಬುಕ್ಸ್ ಆರ್ ಪೆನ್ಸ್, ಸಮ್ ಬುಕ್ಸ್, ಕೆಲವು ಬುಕ್ಸ್ ಪೆನ್ಸ್ ಆಗಿದೆ. ಸೊ ಇಲ್ಲಿ ಇರೋದೆಲ್ಲ ಪೆನ್ಸ್ ಆಗಿದ್ರೆ ಅದು ಬುಕ್ಸ್ ಕೂಡ ಆಗಿರ್ಬೇಕು, ಸರಿಯಲ್ಲ? ಸೊ ಸಮ್ ಬುಕ್ಸ್ ಆರ್ ಪೆನ್ಸ್, ಅದು ಸರಿ ಹೊಂದುತ್ತಿದೆ. ಸೊ ಡಿಸಿಷನ್, ಓನ್ಲಿ ಡಿಸಿಷನ್ ಟು ಫಾಲೋಸ್, ಆಪ್ಷನ್ ಬಿ ಸರಿಯಾಗಿದೆ. ಸೊ ಕನ್ನಡದಲ್ಲಿ ನೋಡಿದ್ರೆ ಎಲ್ಲ ಪೆನ್ಸಿಲ್ಗಳು ಪೆನ್ನುಗಳು, ಎಲ್ಲ ಪೆನ್ಸಿಲ್ಗಳು ಪೆನ್ನುಗಳು, ಎಲ್ಲ ಪೆನ್ನುಗಳು ಪುಸ್ತಕಗಳು, ಪುಸ್ತಕಗಳು. ಇದು ಚಿತ್ರ. ಕೆಲವು ಪೆನ್ಸಿಲ್ಗಳು ಪುಸ್ತಕಗಳು, ಇಲ್ಲಿ ಕೆಲವು ಪೆನ್ಸಿಲ್ಗಳು ಮಾತ್ರ ಪುಸ್ತಕಗಳ ಅಲ್ಲ, ಎಲ್ಲಾ ಪೆನ್ಸಿಲ್ಗಳು ಪುಸ್ತಕಗಳಾಗಿರ್ಬೇಕು. ಅದಕ್ಕೆ ಇದು ತಪ್ಪು. ಕೆಲವು ಪುಸ್ತಕಗಳು ಪೆನ್ನುಗಳು, ಕೆಲವು ಎಲ್ಲಾ ಪೆನ್ಗಳು ಪುಸ್ತಕಗಳಾದ್ರೆ ಕೆಲವು ಪುಸ್ತಕಗಳು ಪೆನ್ಗಳಾಗಿರ್ಬೇಕು, ಸರಿಯಲ್ಲ? ಸೊ ಅದು ಸರಿ. ಸೊ ಇಲ್ಲೂ ಕೂಡ ನಿರ್ಣಯ 2 ಮಾತ್ರ ಸರಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಆಲ್ ಡಾಂಕೀಸ್ ಆರ್ ಹಾರ್ಸಸ್, ಎಲ್ಲಾ ಕತ್ತೆಗಳು ಕುದುರೆಗಳು. ಕತ್ತೆ ಅಂದ್ರೆ ಡಾಂಕಿ, ಕುದುರೆಗಳು ಹಾರ್ಸಸ್. ಆಮೇಲೆ ಆಲ್ ಹಾರ್ಸಸ್ ಆರ್ ಎಲಿಫೆಂಟ್ಸ್, ಆಲ್ ಹಾರ್ಸಸ್ ಆರ್ ಎಲಿಫೆಂಟ್ಸ್, ಸರಿನಾ? ಸಮ್ ಹಾರ್ಸಸ್ ಆರ್ ಡಾಂಕೀಸ್, ಇದು ಸರಿ ಇದೆ. ಇಲ್ಲಿರೋದು ಹಾರ್ಸಸ್ ಕೂಡ ಆಗಿರುತ್ತೆ, ಸೊ ಇಲ್ಲಿರೋ ಹಾರ್ಸಸ್ ಡಾಂಕೀಸ್ ಆಗಿರುತ್ತೆ, ಸರಿಯಲ್ಲ? ಸೊ ಸಮ್ ಹಾರ್ಸಸ್ ಆರ್ ಡಾಂಕೀಸ್, ಅದು ಸರಿ ಇದೆ. ಸಮ್ ಎಲಿಫೆಂಟ್ಸ್ ಆರ್ ಹಾರ್ಸಸ್, ಕೆಲವು ಎಲಿಫೆಂಟ್ಸ್ ಹಾರ್ಸಸ್ ಆಗಿರುತ್ತೆ. ಸೊ ಇದು ಕೂಡ ಸರಿ ಇದೆ. ಸೊ ಇಲ್ಲಿ ಬೋತ್ ಡಿಸಿಷನ್ 1 and 2 ಫಾಲೋಸ್, ಸರಿನಾ? ಓಕೆ, ಇಲ್ಲೂ ಕೂಡ ಇಲ್ಲಿ ನೋಡಿ, ಕನ್ನಡದಲ್ಲಿ ಪ್ರಶ್ನೆ ಸ್ವಲ್ಪ ಬೇರೆ ಇದೆ. ಇಂಗ್ಲಿಷ್ ಪ್ರಶ್ನೆಗೆ ಕನ್ನಡ ಪ್ರಶ್ನೆಗೆ ಸರಿ ಹೊಂದುತ್ತಿಲ್ಲ, ಮ್ಯಾಚ್ ಆಗ್ತಿಲ್ಲ. ಯಾಕೆ? ಇಲ್ಲಿ ಎಲ್ಲಾ ಕತ್ತೆಗಳು ಕುದುರೆಗಳು ಅಂತ ಕೊಟ್ಟಿದ್ರೆ, ಇಲ್ಲಿ ಆಲ್ ಡಾಂಕೀಸ್ ಆರ್ ಹಾರ್ಸಸ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಆಲ್ ಹಾರ್ಸಸ್ ಆರ್ ಎಲಿಫೆಂಟ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕೆಲವು ಕುದುರೆಗಳು ಆನೆಗಳು ಅಂತ ಕೊಟ್ಟಿದ್ದಾರೆ. ಸೊ ಇದು ಹೇಗಿರುತ್ತೆ, ಇದು ಎಲ್ಲಾ ಕತ್ತೆಗಳು ಕುದುರೆಗಳು, ಕತ್ತೆಗಳು ಏನಾಗುತ್ತೆ ಕುದುರೆಗಳು, ಇದು ಸರಿ ಇದೆ. ಮತ್ತೆ ಕೆಲವು ಕುದುರೆಗಳು ಮಾತ್ರ ಆನೆಗಳು, ಕೆಲವು ಕುದುರೆಗಳು ಮಾತ್ರ ಆನೆಗಳು, ಸರಿಯಲ್ಲ? ಸೊ ಈಗ ಕೆಲವು ಕುದುರೆಗಳು ಕತ್ತೆಗಳು, ಸರಿನಾ? ಸೊ ಕೆಲವು ಕುದುರೆಗಳು ಕತ್ತೆಗಳು ಸರಿ ಇದೆ. ಕೆಲವು ಆನೆಗಳು ಕತ್ತೆಗಳು, ಕೆಲವು ಆನೆಗಳು ಕತ್ತೆಗಳು, ಕತ್ತೆಗಳಿಗೆ ಆನೆಗಳಿಗೆ ಇಲ್ಲಿ ಸಂಬಂಧನೇ ಇಲ್ಲ, ಸರಿಯಲ್ಲ? ಸೊ ಕೆಲವು ಕತ್ತೆಗಳು ಆನೆಗಳಂತ ಹೇಳ್ಬೋದಾ? ಅದು ಹೇಳಕ್ಕಾಗಲ್ಲ. ಸೊ ಇಲ್ಲಿ ನಿರ್ಣಯ 1 ಮಾತ್ರ ಸರಿ. ಸೊ
ನೀವ್ ಯಾವ ಕಡೆ ಪ್ರಶ್ನೆ ಓದಿದಿರೋ ಆ ಕಡೆ ಆನ್ಸರ್ ಅನ್ನ ನೀಡ್ಬೋದು. ಸೊ ಪ್ರಶ್ನೆ ಎರಡಕ್ಕೂ ಒಂದೇ ಇರ್ಬೇಕು ಹೇಳ್ಬೇಕಂದ್ರೆ. ಓಕೆ, ಇಲ್ಲಿ ನೋಡಿ, ಆಲ್ ಸೈಂಟ್ಸ್ ಆರ್ ಬ್ಯಾಚುಲರ್ಸ್. ಆಲ್ ಸೈಂಟ್ಸ್ ಆರ್ ಬ್ಯಾಚುಲರ್ಸ್. ಆಮೇಲೆ ನೋ ಒನ್ ಬ್ಯಾಚುಲರ್ ಇಸ್ ಗಾಡ್. ನೋ ಒನ್ ಬ್ಯಾಚುಲರ್ ಇಸ್ ಗಾಡ್ ಅಂದ್ರೆ ಗಾಡ್ ಸೆಪರೇಟ್ ಆಗಿ ಬರ್ಬೇಕು, ಸರಿ ಅಲ್ಲ? ಇಲ್ಲೂ ಅದೇ ಕೊಟ್ಟಿದಾರ. ಎಲ್ಲಾ ಸನ್ಯಾಸಿಗಳು ಬ್ರಹ್ಮಚಾರಿಗಳು, ಸರಿ ಇದೆ. ಯಾವ ಬ್ರಹ್ಮಚಾರಿಯು ಪರಮಾತ್ಮನಲ್ಲ, ಇದಕ್ಕೂ ಕನ್ನಡದಲ್ಲೂ ಸರಿ ಇದೆ. ಓಕೆ, ಆಲ್ ಬ್ಯಾಚುಲರ್ಸ್ ಆರ್ ಸೈಂಟ್ಸ್. ಎಲ್ಲಾ ಬ್ಯಾಚುಲರ್ ಸೈಂಟ್ಸ್ ಆಗಿರಕ್ಕಿಲ್ಲ, ಇಲ್ಲಿರೋರೆಲ್ಲ ಸೈಂಟ್ಸ್ ಆಗಿರಕ್ಕಿಲ್ಲ, ಸರಿ ಅಲ್ಲ? ಸೊ ಅದು ತಪ್ಪು. ನೋ ಒನ್ ಸೈಂಟ್ ಇಸ್ ಅ ಗಾಡ್. ಒಂದು ಸೈಂಟ್ ಕೂಡ ಗಾಡ್ ಅಲ್ಲ ಅಂತ ಹೇಳಿದ್ದಾರೆ. ಯಾವ ಸನ್ಯಾಸಿಯು ಪರಮಾತ್ಮನಲ್ಲ, ಅದು ಸರಿ ಇದೆ. ಎಲ್ಲಾ ಬ್ರಹ್ಮಚಾರಿಗಳು ಸನ್ಯಾಸಿಗಳ ಅಲ್ಲ, ಇಲ್ಲಿರೋರೆಲ್ಲ ಸನ್ಯಾಸಿಗಳಾಗಕ್ಕೆ ಸಾಧ್ಯ ಇಲ್ಲ, ಸರಿ ಅಲ್ಲ? ಸೊ ಇದು ಸರಿ, ಇದು ತಪ್ಪು. ಓನ್ಲಿ ಡಿಸಿಷನ್ 2 ಫಾಲೋಸ್, ಸರಿನಾ? ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. ಆಲ್ ಸ್ಟೋನ್ಸ್ ಆರ್ ಡೈಮಂಡ್ಸ್. ಆಲ್ ಸ್ಟೋನ್ಸ್ ಆರ್ ಡೈಮಂಡ್ಸ್. ಎಲ್ಲಾ ಕಲ್ಲುಗಳು ವಜ್ರಗಳು, ಸರಿ ಇದೆ. ಸಮ್ ಡೈಮಂಡ್ಸ್ ಆರ್ ಮಾರ್ಬಲ್ಸ್. ಕೆಲವು ವಜ್ರಗಳು ಗೋಳಿಗಳಾಗಿವೆ. ಸೊ ಗೋಳಿಗಳು ಅಥವಾ ಮಾರ್ಬಲ್ಸ್ ಇಲ್ಲಿ ಬರ್ಬೇಕಾ? ಸಮ್ ಸ್ಟೋನ್ಸ್ ಆರ್ ಮಾರ್ಬಲ್ಸ್. ಈಗ ಸ್ಟೋನ್ಸ್ ಗೆ ಮಾರ್ಬಲ್ಸ್ ಗೆ ಯಾವುದೇ ಸಂಬಂಧ ಇಲ್ಲ, ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಬಟ್ ಅದರ ಸಂಬಂಧ ನಮ್ಗೆ ಗೊತ್ತಿಲ್ಲ. ಇಲ್ಲಿ ನಾವು ಇಲ್ಲ ಅಂತಾನೆ ಅನ್ಕೋಬೇಕು, ಸರಿ ಅಲ್ಲ? ಸ್ಟೋನ್ ಗೆ ಮಾರ್ಬಲ್ ಗೆ ಸಂಬಂಧ ಇಲ್ಲ. ಸೊ ಸಮ್ ಸ್ಟೋನ್ಸ್ ಆರ್ ಮಾರ್ಬಲ್ಸ್ ಅನ್ನೋದು ತಪ್ಪಾಗುತ್ತೆ. ಸಮ್ ಮಾರ್ಬಲ್ಸ್ ಆರ್ ಡೈಮಂಡ್ಸ್, ಅದು ಸರಿ ಇದೆ. ಇಲ್ಲಿ ಇರೋ ಮಾರ್ಬಲ್ಸ್ ಡೈಮಂಡ್ಸ್ ಮತ್ತೆ ಮಾರ್ಬಲ್ಸ್ ಎರಡೂ ಕೂಡ, ಸರಿ ಅಲ್ಲ? ಸೊ ಇದು ಸರಿ ಇರುತ್ತೆ. ಕೆಲವು ಕಲ್ಲುಗಳು ಗೋಲಿಗಳಾಗಿವೆ, ಅದು ತಪ್ಪು. ಯಾಕಂದ್ರೆ ಕಲ್ಲುಗಳಿಗೆ ಗೋಳಿಗಳಿಗೆ ಸಂಬಂಧವಿಲ್ಲ. ಕೆಲವು ಗೋಳಿಗಳು ವಜ್ರಗಳಾಗಿವೆ, ಅದು ಸರಿ ಇದೆ. ಇಲ್ಲಿ ಮಾರ್ಬಲ್ಸ್ ಮತ್ತೆ ಡೈಮಂಡ್ಸ್ ಗೆ ಗೋಳಿಗಳು ಮತ್ತೆ ವಜ್ರಗಳಿಗೆ ಸಂಬಂಧ ಇದೆ, ಅದಕ್ಕೆ ಅದು ಸರಿ. ಸೊ ಇಲ್ಲಿ ಏನಾಗುತ್ತೆ? ಓನ್ಲಿ ಡಿಸಿಷನ್ 2 ಫಾಲೋಸ್. ಓಕೆ, ಸಮ್ ಬಾಯ್ಸ್ ಆರ್ ಪ್ಲೇಯರ್ಸ್. ಕೆಲವು ಹುಡುಗರು ಆಟಗಾರರು. ಸಮ್ ಬಾಯ್ಸ್ ಹುಡುಗರು, ಆಟಗಾರರು ಪ್ಲೇಯರ್ಸ್. ಸಮ್ ಪ್ಲೇಯರ್ಸ್ ಆರ್ ಹೆಲ್ತಿ. ಕೆಲವು ಆಟಗಾರರು ಆರೋಗ್ಯವಾಗಿದ್ದಾರೆ. ಕೆಲವು ಆಟಗಾರರು ಆರೋಗ್ಯವಾಗಿದ್ದಾರೆ, ಹೆಲ್ತಿ. ಸೊ ಸಮ್ ಬಾಯ್ಸ್ ಆರ್ ಹೆಲ್ತಿ ಅಂತ ಹೇಳ್ಬೋದಾ? ಇಲ್ಲ, ಅದಕ್ಕೆ ಯಾವುದು ಸಂಬಂಧ ಇಲ್ಲ, ಬಿಗೆ ಹೆಚ್ಚಿಗೆ. ಫ್ಯೂ ಹೆಲ್ತಿ ಪೀಪಲ್ ಆರ್ ಪ್ಲೇಯರ್ಸ್. ಕೆಲವು ಹೆಲ್ತಿ ಪೀಪಲ್ ಪ್ಲೇಯರ್ಸ್ ಆಗಿರ್ತಾರೆ. ಸೊ ಅದಕ್ಕೆ ಸಂಬಂಧ ಇದೆ, ಇಲ್ಲಿ ಇದೆ. ಸೊ ಅದು ಸರಿಯಾಗಿ ಆಗಿರುತ್ತೆ. ಸೊ ಕೆಲವು ಆರೋಗ್ಯವಂತರು ಆಟಗಾರರಾಗಿರ್ತಾರೆ. ಸೊ ಇಲ್ಲೂ ಕೂಡ ಓನ್ಲಿ ಡಿಸಿಷನ್ 2 ಫಾಲೋಸ್. ಸೊ ಓಕೆ, ಸಮ್ ಮ್ಯಾಂಗೋಸ್ ಆರ್ ಗ್ರೇಪ್ಸ್. ಸಮ್ ಮ್ಯಾಂಗೋಸ್, ಕೆಲವು ಮಾವಿನ ಹಣ್ಣುಗಳೇನು? ದ್ರಾಕ್ಷಿಗಳು, ಗ್ರೇಪ್ಸ್. ಸಮ್ ಗ್ರೇಪ್ಸ್ ಆರ್ ಆರೆಂಜಸ್. ಸಮ್ ಗ್ರೇಪ್ಸ್ ಆರ್ ಆರೆಂಜಸ್. ಬಟ್ ಇಲ್ಲಿ ಕನ್ನಡದಲ್ಲಿ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಕಿತ್ತಳೆ ಹಣ್ಣುಗಳಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವು ಮಾವಿನ ಹಣ್ಣುಗಳು ದ್ರಾಕ್ಷಿಗಳಾದರೆ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಕಿತ್ತಳೆ ಹಣ್ಣುಗಳಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೀಗಿರುತ್ತೆ ಕನ್ನಡದಲ್ಲಿ, ಓಕೆನಾ? ಸೊ ಇಲ್ಲೂ ಕೂಡ ಇಂಗ್ಲಿಷ್ ಪ್ರಶ್ನೆಗೆ ಕನ್ನಡ ಪ್ರಶ್ನೆಗೆ ಹೊಂದಾಣಿಕೆ ಆಗ್ತಿಲ್ಲ. ಓಕೆ, ಸಮ್ ಆರೆಂಜಸ್ ಆರ್ ಮ್ಯಾಂಗೋಸ್. ಕೆಲವು ಆರೆಂಜಸ್ ಮ್ಯಾಂಗೋಸ್ ಇಲ್ಲಿ ಆಗಿರಕ್ಕಾಗಲ್ಲ, ಸರಿ ಇಲ್ಲ? ಎಂಗೆ ಹೋಗೆ ಸಂಬಂಧ ಇಲ್ಲ. ಸೊ ಇದು ತಪ್ಪು. ಆಲ್ ಗ್ರೇಪ್ಸ್ ಆರ್ ಮ್ಯಾಂಗೋಸ್. ಆಲ್ ಗ್ರೇಪ್ಸ್ ಆರ್ ಮ್ಯಾಂಗೋಸ್ ಇಲ್ಲ, ಸಮ್ ಗ್ರೇಪ್ಸ್ ಮಾತ್ರ ಮ್ಯಾಂಗೋಸ್, ಸರಿ ಅಲ್ಲ? ಸೊ ಅದು ಇಲ್ಲ. ಸಮ್ ಆರೆಂಜಸ್ ಆರ್ ಗ್ರೇಪ್ಸ್. ಕೆಲವು ಆರೆಂಜಸ್ ಗ್ರೇಪ್ಸ್, ಅದು ಸರಿ ಇದೆ. ಸೊ ಇಲ್ಲಿ ಓನ್ಲಿ 3 ಓನ್ಲಿ ಮಾತ್ರ, ಸರಿ ಅಲ್ಲ? ಸೊ ಇಲ್ಲಿ ಯಾವುದೇ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಕನ್ನಡದಲ್ಲಿರೋ ಪ್ರಶ್ನೆ ಸರಿಯಾಗಿರ್ಬೇಕು. ಸೊ ಕೆಲವು ಕಿತ್ತಳೆ ಹಣ್ಣುಗಳು ಮಾವಿನ ಹಣ್ಣುಗಳು. ಕೆಲವು ಕಿತ್ತಳೆ ಹಣ್ಣುಗಳು ಮಾವಿನ ಹಣ್ಣುಗಳ? ಹೌದು, ಇದು ಸರಿ ಇದೆ. ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಮಾವಿನ ಹಣ್ಣುಗಳು. ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಮಾವಿನ ಹಣ್ಣುಗಳ? ಇಲ್ಲ, ಅದು ಆಪೋಸಿಟ್. ಎಲ್ಲ ಮಾವಿನ ಹಣ್ಣುಗಳು ದ್ರಾಕ್ಷಿ ಹಣ್ಣುಗಳಾಗಿರ್ಬೇಕು. ಕೆಲವು ಕಿತ್ತಳೆ ಹಣ್ಣುಗಳು ದ್ರಾಕ್ಷಿ ಹಣ್ಣುಗಳು, ಅದು ಸರಿ ಇದೆಯಾ? ಕೆಲವು ಕಿತ್ತಳೆ ಹಣ್ಣುಗಳು ದ್ರಾಕ್ಷಿ ಹಣ್ಣುಗಳು. ಇಲ್ಲೇನಾಗ್ಬೇಕು? 1 ಮತ್ತೆ 3 ಮಾತ್ರ ಸರಿ. ನಿರ್ಣಯ 1 ಮತ್ತೆ
3 ಮಾತ್ರ ಸರಿ, 2 ತಪ್ಪಾಗುತ್ತೆ. ಓಕೆ, ಸೊ ಇಲ್ಲಿ ಯಾವುದೇ ಆಪ್ಷನ್ ಸರಿ ಇಲ್ಲ, ಇಲ್ಲಿ ಓನ್ಲಿ 3 ಅಂತ ಕೊಡ್ಬೇಕಿತ್ತು. ಓನ್ಲಿ 3 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ? ಸಮ್ ಕಾರ್ಸ್ ಆರ್ ಜೀಪ್ಸ್. ಸಮ್ ಕಾರ್ಸ್ ಆರ್ ಜೀಪ್ಸ್. ಕೆಲವು ಕಾರುಗಳು ಜೀಪುಗಳಂತ ಕೊಟ್ಟಿದ್ದಾರೆ. ಮತ್ತೆ ಸಮ್ ಜೀಪ್ಸ್ ಆರ್ ಬಸ್ಸಸ್. ಸಮ್ ಜೀಪ್ಸ್ ಆರ್ ಬಸ್ಸಸ್. ಬಟ್ ಈ ಕಡೆ ಎಲ್ಲಾ ಜೀಪುಗಳು ಬಸ್ಸುಗಳಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇರೆ ತರ ಇರುತ್ತಲ್ಲ. ಸೊ ಕೆಲವು ಕಾರುಗಳು ಜೀಪುಗಳು, ಕಾರುಗಳು ಜೀಪುಗಳು, ಎಲ್ಲಾ ಜೀಪುಗಳು ಬಸ್ಸುಗಳಂತ ಕೊಟ್ಟಿದ್ದಾರೆ. ಸೊ ಎಲ್ಲಾ ಜೀಪುಗಳು ಬಸ್ಸುಗಳಂತ ಕೊಟ್ಟಿದ್ದಾರೆ. ಓಕೆ, ಸೊ ಮತ್ತೆ ಈ ಕಡೆ ಪ್ರಶ್ನೆ ಬೇರೆ ಇದೆ. ಸೊ ಎರಡನ್ನ ಬೇರೆ ಬೇರೆ ಸಾಲ್ವ್ ಮಾಡೋಣ. ಸಮ್ ಜೀಪ್ಸ್ ಆರ್ ಕಾರ್ಸ್. ಕೆಲವು ಜೀಪುಗಳು ಕಾರುಗಳ? ಹೌದು. ಸೊ ಇಲ್ಲಿರೋದೆಲ್ಲ ಜೀಪುಗಳು ಕೂಡ. ಸೊ ಇಲ್ಲಿರೋ ಜೀಪುಗಳೆಲ್ಲ ಕಾರುಗಳೇ. ಸೊ ಇದು ಸರಿ. ಗ್ರೇಪ್ಸ್ ಅಂತ ಕೊಟ್ಟಿದಲ್ಲಿ ಜೀಪ್ಸ್ ಅಂತ ಇರ್ಬೇಕು. ಆಲ್ ಜೀಪ್ಸ್ ಆರ್ ಬಸ್ಸಸ್. ಎಲ್ಲಾ ಜೀಪುಗಳು ಬಸ್ಸುಗಳ? ಇಲ್ಲ, ನೋ. ಓನ್ಲಿ ಸಮ್ ಜೀಪ್ಸ್ ಆರ್ ಬಸ್ಸಸ್. ಸರಿ ಅಲ್ಲ, ಇಲ್ಲಿರೋದು ಮಾತ್ರ ಬಸ್. ಸೊ ಓನ್ಲಿ ಡಿಸಿಷನ್ 1 ಫಾಲೋಸ್ ಇಂಗ್ಲಿಷ್ ಕಡೆ ಪ್ರಶ್ನೆಯಲ್ಲಿ. ಓಕೆ, ಇಲ್ಲಿ ಕೆಲವು ಜೀಪುಗಳು ಕಾರುಗಳು, ಅದು ಸರಿ ಇದೆ. ಇಲ್ಲಿರೋ ಕಾರುಗಳೆಲ್ಲ ಜೀಪುಗಳು. ಸೊ ಕೆಲವು ಜೀಪುಗಳು ಕಾರುಗಳು ಕೂಡ. ಎಲ್ಲ ಕಾರುಗಳು ಬಸ್ಸುಗಳು. ಎಲ್ಲಾ ಕಾರುಗಳು ಬಸ್ಸುಗಳು, ಅದು ಕೂಡ ಸರಿ ಇದೆ. ಯಾಕೆ? ಎಲ್ಲಾ ಕಾರುಗಳು ಜೀಪುಗಳಾದ್ರೆ, ಎಲ್ಲಾ ಜೀಪುಗಳು ಬಸ್ಸುಗಳಾದ್ರೆ, ಎಲ್ಲಾ ಕಾರುಗಳು ಬಸ್ಸುಗಳಾಗಿರ್ಬೇಕು. ಸೊ ಇಲ್ಲಿ ನಿರ್ಣಯ 1 ಮತ್ತು 2 ಸರಿ, 2 ಕೂಡ ಸರಿ. ಸೊ ನೆಕ್ಸ್ಟ್ ಪ್ರಶ್ನೆ. ಸಮ್ ಸ್ಟೂಡೆಂಟ್ಸ್ ಆರ್ ಟ್ಯಾಲೆಂಟೆಡ್. ಇದು ಸ್ಟೂಡೆಂಟ್ಸ್ ಆದ್ರೆ ಸಮ್ ಸ್ಟೂಡೆಂಟ್ಸ್ ಆರ್ ಟ್ಯಾಲೆಂಟೆಡ್. ಸಮ್ ಟ್ಯಾಲೆಂಟೆಡ್ ಆರ್ ನಾಟ್ ಲೀಡರ್ಸ್. ಸರಿನಾ? ಕೆಲವು ಟ್ಯಾಲೆಂಟ್ ಆಗಿರೋರು ಲೀಡರ್ಸ್ ಅಲ್ಲ. ಸೊ ಇದು ಟ್ಯಾಲೆಂಟ್ ಆಗಿರೋರು ಲೀಡರ್ಸ್ ಆದ್ರೆ ಇದು ಪೂರ್ತಿ ನಾಟ್ ಲೀಡರ್ಸ್. ಕೆಲವು ಟ್ಯಾಲೆಂಟೆಡ್ ನಾಟ್ ಲೀಡರ್ಸ್, ಅದನ್ನ ಹೀಗೆ ಬರ್ಕೋಬಹುದು. ಆಮೇಲೆ ಸಮ್ ಲೀಡರ್ಸ್ ಆರ್ ಪೇಟ್ರಿಯಾಟ್ಸ್. ಸಮ್ ಲೀಡರ್ಸ್ ಆರ್ ಪೇಟ್ರಿಯಾಟ್ಸ್. ಕನ್ನಡದಲ್ಲೂ ಓದ್ಬೇಡ. ಕೆಲವು ವಿದ್ಯಾರ್ಥಿಗಳು ಪ್ರತಿಭಾವಂತರು. ಇದು ವಿದ್ಯಾರ್ಥಿಗಳು, ಇದು ಪ್ರತಿಭಾವಂತರು. ಕೆಲವು ವಿದ್ಯಾರ್ಥಿಗಳು ಪ್ರತಿಭಾವಂತರು, ಕೆಲವು ಪ್ರತಿಭಾವಂತರು ನಾಯಕರಲ್ಲ. ಸೊ ಇಲ್ಲಿರೋ ಪ್ರತಿಭಾವಂತರೆಲ್ಲ ನಾಯಕರಲ್ಲ. ಬಟ್ ಇದ್ರ ಒಳಗಡೆ ಇರೋ ನಾಯಕರೆಲ್ಲ ಪ್ರತಿಭಾವಂತರು, ಅಥವಾ ಒಳಗಡೆ ಇರೋ ಪ್ರತಿಭಾವಂತರೆಲ್ಲ ನಾಯಕರು. ಕೆಲವು ನಾಯಕರು ದೇಶ ಪ್ರೇಮಿಗಳು. ಕೆಲವು ನಾಯಕರು ದೇಶ ಪ್ರೇಮಿಗಳು. ಸರಿ ಹೊಂದಿದ್ಯಾ? ಆಲ್ ಲೀಡರ್ಸ್ ಆರ್ ಟ್ಯಾಲೆಂಟೆಡ್ ಅಂತ ಹೇಳ್ಬೋದಾ? ಇಲ್ಲ, ಇಲ್ಲಿರೋ ಲೀಡರ್ಸ್ ಎಲ್ಲ ಟ್ಯಾಲೆಂಟೆಡ್ ಇಲ್ಲ. ಸೊ ಅದು ತಪ್ಪಾಗುತ್ತೆ. ಎಲ್ಲಾ ನಾಯಕರು ಪ್ರತಿಭಾವಂತರ? ಇಲ್ಲ. ಸಮ್ ಪೇಟ್ರಿಯಾಟ್ಸ್ ಆರ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ಗೆ ಪೇಟ್ರಿಯಾಟ್ಸ್ಗೆ ಏನು ಸಂಬಂಧನೇ ಇಲ್ಲ. ಸರಿಯಲ್ಲ? ಸೊ ಕೆಲವು ದೇಶ ಪ್ರೇಮಿಗಳು ವಿದ್ಯಾರ್ಥಿಗಳ? ಇಲ್ಲ, ಅದು ಕೂಡ ಇಲ್ಲ. ಆಲ್ ಟ್ಯಾಲೆಂಟೆಡ್ ಆರ್ ಪೇಟ್ರಿಯಾಟ್ಸ್. ಎಲ್ಲಾ ಟ್ಯಾಲೆಂಟೆಡ್ ಪೇಟ್ರಿಯಾಟ್ಸ್? ಇಲ್ಲ, ಒಂದು ಕೂಡ ಇಲ್ಲ, ಏನು ಸಂಬಂಧ ಇಲ್ಲ ಇದಕ್ಕೂ. ಸೊ ಅದು ಕೂಡ ತಪ್ಪು. ಎಲ್ಲಾ ಪ್ರತಿಭಾವಂತರು ದೇಶ ಪ್ರೇಮಿಗಳ? ಇಲ್ಲ. ಸೊ ಇಲ್ಲಿ ಡಿಸಿಷನ್ 1, 2 and 3 ಯಾವುದು ಸರಿ ಹೊಂದೋದಿಲ್ಲ. ನಥಿಂಗ್ ಫಾಲೋಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಆಲ್ ಗರ್ಲ್ಸ್ ಆರ್ ಬ್ರೇವ್. ಗರ್ಲ್ಸ್ ಇಲ್ಲಿದ್ರೆ ಆಲ್ ಗರ್ಲ್ಸ್ ಆರ್ ಬ್ರೇವ್. ಇದು ಬ್ರೇವ್. ಎಲ್ಲ ಹೆಣ್ಣು ಮಕ್ಕಳು ಧೈರ್ಯವಂತರು. ಬ್ರೇವ್ ಗರ್ಲ್ಸ್. ನೋ ಒನ್ ಟೀಚರ್ ಇಸ್ ಬ್ರೇವ್. ಯಾವುದೇ ಟೀಚರ್ ಧೈರ್ಯವಂತೆ ಅಲ್ಲ. ಟೀಚರ್ಸ್. ಸೊ ಅದು ಆಚೆ ಹೋಗುತ್ತೆ. ಯಾವ ಶಿಕ್ಷಕನು ಧೈರ್ಯವಂತನಲ್ಲ. ಹೀಗೆ ಕೊಟ್ಟಿದ್ದಾರೆ. ಸೊ ಆಲ್ ಟೀಚರ್ಸ್ ಆರ್ ಗರ್ಲ್ಸ್. ಎಲ್ಲಾ ಟೀಚರ್ಸ್ ಗರ್ಲ್ಸಾ? ಇಲ್ಲ, ಟೀಚರ್ಸ್ಗೆ ಗರ್ಲ್ಸ್ಗೆ ಇಲ್ಲಿ ಏನು ಸಂಬಂಧನೇ ಇಲ್ಲ. ಕರೆಕ್ಟ್ ಅಲ್ಲ? ಅದು ತಪ್ಪು. ಆಮೇಲೆ ನೋ ಒನ್ ಗರ್ಲ್ ಇಸ್ ಅ ಟೀಚರ್. ಯಾವುದೇ ಗರ್ಲ್ ಟೀಚರ್ ಅಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸರಿಯಾ?
ಸೊ ಇಲ್ಲಿ ಯಾವುದೇ ಗರ್ಲ್ ಟೀಚರ್ ಅಲ್ಲ, ಇದರ ಪ್ರಕಾರ. ನಿಜವಾಗ್ಲೂ ಅಲ್ಲ. ಇದರ ಪ್ರಕಾರ ನೋ ಒನ್ ಗರ್ಲ್ ಇಸ್ ಅ ಟೀಚರ್. ಇದು ಸರಿ ಇದೆ. ಯಾವ ಹೆಣ್ಣು ಮಕ್ಕಳು ಶಿಕ್ಷಕರಲ್ಲ, ಇದು ಸರಿ ಇದೆ. ಎಲ್ಲ ಶಿಕ್ಷಕರು ಹೆಣ್ಣು ಮಕ್ಕಳು, ಅದು ತಪ್ಪು. ಸೊ ಡಿಸಿಷನ್, ಓನ್ಲಿ ಡಿಸಿಷನ್ 2 ಫಾಲೋಸ್. ನಿರ್ಣಯ 2 ಮಾತ್ರ ಸರಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಸಮ್ ಪೊಯೆಟ್ಸ್ ಆರ್ ರೈಟರ್ಸ್. ಸಮ್ ಪೊಯೆಟ್ಸ್ ಆರ್ ರೈಟರ್ಸ್. ಇದು ಪೊಯೆಟ್ಸ್ ಆದ್ರೆ ಇದು ರೈಟರ್ಸ್. Some writers are directors. Some writers are directors. All directors are producers. ಎಲ್ಲ directors producers. Okay. ಇಲ್ಲೇನ್ ಕೊಟ್ಟಿದ್ದಾರೆ? ಕೆಲವು ಕವಿಗಳು ಸಾಹಿತಿಗಳು. ಕವಿಗಳು ಸಾಹಿತಿಗಳು. ಕೆಲವು ಕವಿಗಳು ಸಾಹಿತಿಗಳು. ಕೆಲವು ಸಾಹಿತಿಗಳು ನಿರ್ದೇಶಕರು. ಇದು ನಿರ್ದೇಶಕರು. ಆಮೇಲೆ ಈ ಎಲ್ಲಾ ನಿರ್ದೇಶಕರು ನಿರ್ಮಾಪಕರು. ಅದು ಹೀಗಿರ್ಬೇಕಿದು ನಿರ್ಮಾಪಕರು. ಸರಿನಾ? ಓಕೆ. ಸಮ್ ಡೈರೆಕ್ಟರ್ಸ್ ಆರ್ ಪೊಯೆಟ್ಸ್. ಕೆಲವು ಡೈರೆಕ್ಟರ್ಸ್ ಪೊಯೆಟ್ಸ್ ಅಂತ ಕೊಟ್ಟಿದ್ದಾರೆ. ಕೆಲವು ನಿರ್ದೇಶಕರು ಕವಿಗಳು ಅಂತ ಕೊಟ್ಟಿದ್ದಾರೆ. ನಿರ್ದೇಶಕರಿಗೂ ಕವಿಗಳಿಗೂ ಇದು ಪೊಯೆಟ್ಸ್. ಸರಿಯಲ್ಲ? ಕವಿಗಳಿಗೂ ನಿರ್ದೇಶಕರಿಗೂ ಯಾವ ಸಂಬಂಧ ಇಲ್ಲ. ಕರೆಕ್ಟ್ ಅಲ್ಲ? ಸೊ ಇದು ಕೂಡ ತಪ್ಪು. ಆಲ್ ಪ್ರೊಡ್ಯೂಸರ್ಸ್ ಆರ್ ರೈಟರ್ಸ್. ಎಲ್ಲಾ ಪ್ರೊಡ್ಯೂಸರ್ಸ್ ರೈಟರ್ಸಾ? ಇಲ್ಲ. ಕೆಲವು ಪ್ರೊಡ್ಯೂಸರ್ಸ್ ಮಾತ್ರ ರೈಟರ್ಸ್. ಕೆಲವು ನಿರ್ಮಾಪಕರು ಮಾತ್ರ ಸಾಹಿತಿಗಳು. ಸೊ ಅದು ಕೂಡ ತಪ್ಪು. ಆಮೇಲೆ ಸಮ್ ಪ್ರೊಡ್ಯೂಸರ್ಸ್ ಆರ್ ಡೈರೆಕ್ಟರ್ಸ್. ಕೆಲವು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್. ಹೌದು, ಡೈರೆಕ್ಟರ್ಸ್ ಒಳಗಡೆ ಇರೋದೆಲ್ಲ ಇದು ಪೂರ್ತಿ ಕೂಡ ಅವರು ಡೈರೆಕ್ಟರ್ಸ್ ಕೂಡ ಪ್ರೊಡ್ಯೂಸರ್ಸ್ ಕೂಡ. ಸೊ ಕೆಲವು ಪ್ರೊಡ್ಯೂಸರ್ಸ್ ಆರ್ ಡೈರೆಕ್ಟರ್ಸ್. ಸೊ ಅದು ಸರಿ ಇದೆ. ಕೆಲವು ನಿರ್ಮಾಪಕರು ನಿರ್ದೇಶಕರು, ಅದು ಸರಿ ಇದೆ. ಸೊ ಓನ್ಲಿ ಡಿಸಿಷನ್ 3 ಫಾಲೋಸ್. ಆಪ್ಷನ್ ಡಿ ಸರಿಯಾದ ಉತ್ತರ. ಒಂದ್ ನಿಮಿಷ. ನಿರ್ಣಯ 1 ಮತ್ತು 2 ತಪ್ಪಾಗಿದೆ, 3 ಮಾತ್ರ ಸರಿ ಇದೆ. ಓನ್ಲಿ ಡಿಸಿಷನ್ 3 ಫಾಲೋಸ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಸಮ್ ಟ್ರಯಾಂಗಲ್ಸ್ ಆರ್ ಕ್ವಾಡ್ರಿಲ್ಯಾಟ್ರಲ್ಸ್. ಇದು ಟ್ರಯಾಂಗಲ್ಸ್ ಅಂತ ತಗೊಂಡ್ರೆ, ತ್ರಿಭುಜಗಳಂತ ತಗೊಂಡ್ರೆ ಸಮ್ ಟ್ರಯಾಂಗಲ್ಸ್ ಆರ್ ಕ್ವಾಡ್ರಿಲ್ಯಾಟ್ರಲ್ಸ್, ಚತುರ್ಭುಜಗಳು. ಓಕೆನಾ? ಸಮ್ ಕ್ವಾಡ್ರಿಲ್ಯಾಟ್ರಲ್ಸ್ ಆರ್ ಸರ್ಕಲ್ಸ್. ಸಮ್ ಕ್ವಾಡ್ರಿಲ್ಯಾಟ್ರಲ್ಸ್ ಆರ್ ಸರ್ಕಲ್ಸ್. ಕೆಲವು ಚತುರ್ಭುಜಗಳು ವೃತ್ತಗಳಾಗಿದೆ. ಓಕೆ. ಆಲ್ ಟ್ರಯಾಂಗಲ್ಸ್ ಆರ್ ಸರ್ಕಲ್ಸ್ ಅಂತ ಹೇಳ್ಬೋದಾ? ಇಲ್ಲ, ಯಾವುದೇ ಸಂಬಂಧ ಇಲ್ಲ ಟ್ರಯಾಂಗಲ್ಸ್ಗೆ ಸರ್ಕಲ್ಗೆ. ಸೊ ಇದು ತಪ್ಪು. ಆಮೇಲೆ ಸಮ್ ಸರ್ಕಲ್ಸ್ ಆರ್ ಕ್ವಾಡ್ರಿಲ್ಯಾಟ್ರಲ್ಸ್. ಹೌದು, ಸರಿಯಲ್ಲ? ಇಲ್ಲಿರೋ ಸರ್ಕಲ್ಸ್ ಎಲ್ಲ ಕ್ವಾಡ್ರಿಲ್ಯಾಟ್ರಲ್ಸ್ ಕೂಡ. ಇಲ್ಲಿರೋ ವೃತ್ತಗಳೆಲ್ಲ ಚತುರ್ಭುಜಗಳು ಕೂಡ. ಸೊ ಕೆಲವು ವೃತ್ತಗಳು ಚತುರ್ಭುಜಗಳಾಗಿವೆ, ಇದು ಸರಿ ಇದೆ. ಎಲ್ಲ ತ್ರಿಭುಜಗಳು ವೃತ್ತಗಳಾಗಿವೆ, ಅದು ತಪ್ಪಿದೆ. ಯಾಕಂದ್ರೆ ತ್ರಿಭುಜಗಳಿಗೆ ವೃತ್ತಗಳಿಗೆ ಯಾವುದೇ ಸಂಬಂಧ ಇಲ್ಲ ಇಲ್ಲಿ. ಸೊ ಓನ್ಲಿ ಡಿಸಿಷನ್ 2 ಫಾಲೋಸ್ ಇಲ್ಲೂ ಕೂಡ. Next question. All flowers are seeds. All flowers are seeds. Some seeds are fruits. ಇದು flower. ಇದು ಫ್ರೂಟ್. ಸೊ ಎಲ್ಲಾ ಹೂವುಗಳು ಕಾಯಿಗಳು. ಇದು ಕಾಯಿಗಳು, ಇದು ಹೂವುಗಳು. ಮತ್ತೆ ಎಲ್ಲಾ ಬೀಜಗಳು ಆಲ್ ಸೀಡ್ಸ್ ಆರ್ ಫ್ಲವರ್ಸ್ ಅಂತ ಕೊಟ್ಟಿದ್ದಾರೆ. ಆಲ್ ಸೀಡ್ಸ್ ಆರ್ ಫ್ಲವರ್ಸ್. ಆಲ್ ಫ್ಲವರ್ಸ್ ಆರ್ ಸೀಡ್ಸ್. ಸಮ್ ಸೀಡ್ಸ್ ಆರ್ ಫ್ರೂಟ್ಸ್. ಓಕೆ. ಇಲ್ಲಿ ಕೆಲವು ಬೀಜಗಳು ಕಾಯಿಗಳು. ಕೆಲವು ಬೀಜಗಳು ಕಾಯಿಗಳು. ಸರಿಯಲ್ಲ? ಸೊ ಇದು ಕಾಯಿ, ಫ್ರೂಟ್ಸ್. ಓಕೆ. ಸೊ ಡಿಸಿಷನ್ ಏನ್ ಕೊಟ್ಟಿದ್ದಾರೆ? ಆಲ್ ಫ್ಲವರ್ಸ್ ಆರ್ ಫ್ರೂಟ್ಸ್. ಎಲ್ಲಾ ಫ್ಲವರ್ಸ್ ಫ್ರೂಟ್ಸಾ? ಇಲ್ಲ, ಫ್ಲವರ್ಸ್ಗೆ ಫ್ರೂಟ್ಸ್ಗೆ ಸಂಬಂಧನೇ ಇಲ್ಲ. ಸರಿಯಲ್ಲ? ಸೊ ಅದು ತಪ್ಪು. ಎಲ್ಲಾ ಹೂವುಗಳು ಕಾಯಿಗಳಲ್ಲ. ಆಲ್ ಸೀಡ್ಸ್ ಆರ್ ಫ್ಲವರ್ಸ್. ಆಲ್ ಸೀಡ್ಸ್ ಆರ್ ಫ್ಲವರ್ಸ್ ಇಲ್ಲ, ಆಲ್ ಫ್ಲವರ್ಸ್ ಆರ್ ಸೀಡ್ಸ್. ಸೊ ಇದು ಕೂಡ ತಪ್ಪು. ಆಲ್ ಸೀಡ್ಸ್ ಆರ್ ಫ್ಲವರ್ಸ್ ಅಲ್ಲ. ಸೊ ಇಲ್ಲಿ ಎಲ್ಲಾ ಬೀಜಗಳು ಹೂವುಗಳ? ಇಲ್ಲ, ಎಲ್ಲ ಹೂವುಗಳು ಬೀಜಗಳಂತ ಕೊಟ್ಟಿದ್ದಾರೆ. ಬೀಜಗಳೆಲ್ಲ ಹೂವುಗಳಲ್ಲ, ಕೆಲವು ಬೀಜಗಳು ಮಾತ್ರ ಹೂವುಗಳು. ಸರಿಯಲ್ಲ? ಸೊ
neither decision 1 or 2 follows. ಎರಡು ತಪ್ಪು. Okay. Some crows are cuckoos. All cuckoos are peacocks. All cuckoos are peacocks. ಸರಿನಾ? ಕೆಲವು ಕಾಗೆಗಳು ಕೋಗಿಲೆಗಳು. ಎಲ್ಲಾ ಕೋಗಿಲೆಗಳು ನವಿಲುಗಳು. ಸರಿನಾ? ಸೊ ಸಮ್ ಪೀಕಾಕ್ಸ್ ಆರ್ ಕ್ರೋಸ್ ಅಂತ ಕೊಟ್ಟಿದ್ದಾರೆ. ಕೆಲವು ಕಾಗೆಗಳು ಕೋಗಿಲೆಗಳಂತ ಕೊಟ್ಟಿದ್ದಾರೆ. ಅದು ಸರಿ ಇದೆ. ಯಾಕಂದ್ರೆ ಇಲ್ಲಿರೋದು ಏನಾಗುತ್ತೆ, ಸಮ್ ಕ್ರೋಸ್ ಆರ್ ಒಂದ್ ನಿಮಿಷ, ಇಲ್ಲಿರೋದು ಸಮ್ ಕ್ರೋಸ್ ಆರ್ ಕುಕ್ಕೂಸ್. ಸರಿ ಅಲ್ಲ? ಅದ್ ಸರಿ ಇದೆ. ಆಲ್ ಪೀಕಾಕ್ಸ್ ಆರ್ ಕುಕ್ಕೂಸ್. ಎಲ್ಲಾ ನವಿಲುಗಳು ಕೋಗಿಲೆಗಳ? ಆಲ್ ಪೀಕಾಕ್ಸ್ ಆರ್ ಕುಕ್ಕೂಸಾ? ಇಲ್ಲ, ಅದು ತಪ್ಪಿದೆ. ಇಲ್ಲಿ ಎಲ್ಲಾ ಕೋಗಿಲೆಗಳು ನವಿಲುಗಳಂತ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಎಲ್ಲಾ ನವಿಲುಗಳು ಕೋಗಿಲೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಕೆಲವು ನವಿಲುಗಳು ಕಾಗೆಗಳು, ಅದು ಸರಿ ಇದೆ. ಕೆಲವು ನವಿಲುಗಳು ಕಾಗೆಗಳು. ಓಕೆ. ಓಕೆ, ಇನ್ನು ಸರಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಆಲ್ ಚೀತಾಸ್ ಆರ್ ಟೈಗರ್ಸ್. ಆಲ್ ಚೀತಾಸ್ ಆರ್ ಟೈಗರ್ಸ್. ಸಮ್ ಟೈಗರ್ಸ್ ಆರ್ ಲಯನ್ಸ್. ಹೀಗೆ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಸಿಂಹಗಳು ಎಲ್ಲಾ ಚಿರತೆಗಳು ಹುಲಿಗಳು. ಹುಲಿಗಳಂದ್ರೆ ಟೈಗರ್ಸ್. ಕೆಲವು ಹುಲಿಗಳು ಸಿಂಹಗಳು. ಸರಿ ಇದೆಯಲ್ಲ? ಇದು ಸಿಂಹ, ಇದು ಹುಲಿ, ಇದು ಚಿರತೆ. ಡಿಸಿಷನ್ ಏನ್ ಕೊಟ್ಟಿದ್ದಾರೆ? ಸಮ್ ಲಯನ್ಸ್ ಆರ್ ಟೈಗರ್ಸ್. ಕೆಲವು ಲಯನ್ಗಳು ಟೈಗರ್ಸ್. ಇದು ಸರಿ ಇದೆ. ಆಲ್ ಟೈಗರ್ಸ್ ಆರ್ ಚೀತಾಸ್. ಅದು ತಪ್ಪು. ಆಲ್ ಚೀತಾಸ್ ಆರ್ ಟೈಗರ್ಸ್ ಅಂತ ಕೊಡ್ಬೇಕಿತ್ತು. ಸೊ ಕೆಲವು ಸಿಂಹಗಳು ಹುಲಿಗಳು, ಅದು ಸರಿ ಇದೆ. ಕೆಲವು ಸಿಂಹಗಳು ಹುಲಿಗಳು. ಎಲ್ಲಾ ಹುಲಿಗಳು ಚಿರತೆಗಳ? ಇಲ್ಲ, ಕೆಲವು ಚಿರತೆಗಳು ಮಾತ್ರ, ಕೆಲವು ಹುಲಿಗಳು ಮಾತ್ರ ಚಿರತೆಗಳು. ಸೊ ಓನ್ಲಿ ಡಿಸಿಷನ್ 1 follows. ಇದು ಮಾತ್ರ. ನೆಕ್ಸ್ಟ್, ಆಲ್ ಫ್ರೀಡಮ್ ಫೈಟರ್ಸ್ ಆರ್ patriots. No one politician is a politician. ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರು ದೇಶ ಪ್ರೇಮಿಗಳು. ಸೊ ಇದು ಸ್ವಾತಂತ್ರ್ಯ ಹೋರಾಟಗಾರರಾದರೆ ಇದು ದೇಶ ಪ್ರೇಮಿಗಳು. ಯಾವ ರಾಜಕಾರಣಿಯು ದೇಶ ಪ್ರೇಮಿ ಅಲ್ಲ. ಇದು ರಾಜಕಾರಣಿ, ಇದು ಸ್ವಾತಂತ್ರ್ಯ ಹೋರಾಟಗಾರರು, ಆಮೇಲೆ ದೇಶ ಪ್ರೇಮಿಗಳು. ಸರಿನಾ? ಸಮ್ ಪೇಟ್ರಿಯಾಟ್ಸ್ ಆರ್ ಫ್ರೀಡಮ್ ಫೈಟರ್ಸ್. ಸೊ ಸಮ್ ಪೇಟ್ರಿಯಾಟ್ಸ್ ಆರ್ ಫ್ರೀಡಮ್ ಫೈಟರ್ಸ್. ಸರಿ ಇದೆ ಅದು. ಕೆಲವು ದೇಶ ಪ್ರೇಮಿಗಳು ಸ್ವಾತಂತ್ರ್ಯ ಹೋರಾಟಗಾರರು. ಅದು ಸರಿ ಇದೆ. ಸಮ್ ಪೊಲಿಟಿಷಿಯನ್ಸ್ ಆರ್ ಫ್ರೀಡಮ್ ಫೈಟರ್ಸ್. ಸೊ ಅದು ತಪ್ಪಾಗುತ್ತೆ. ಯಾಕಂದ್ರೆ ಇದಕ್ಕೂ ಯಾವುದೇ ಸಂಬಂಧ ಕೊಟ್ಟಿಲ್ಲ. ಸರಿಯಲ್ಲ? ಸೊ ಕೆಲವು ರಾಜಕಾರಣಿಗಳು ಸ್ವಾತಂತ್ರ್ಯ ಹೋರಾಟಗಾರರಲ್ಲ. ಇಲ್ಲೇನಾಗುತ್ತೆ, ಓನ್ಲಿ ಡಿಸಿಷನ್ 1 ಮತ್ತೆ ಓನ್ಲಿ ಡಿಸಿಷನ್ 1 ಮಾತ್ರ ಫಾಲೋ ಆಗುತ್ತೆ. ಸೊ ಎಲ್ಲಾರ್ಗು ಅರ್ಥ ಆಯ್ತು ಅನ್ಕೊಂತೀನಿ. ತುಂಬಾ ಈಸಿ. ಸ್ಟೇಟ್ಮೆಂಟ್ ಓದ್ಬಿಟ್ಟು ನಾವು ಇದನ್ನ ರಿಯಲ್ ಲೈಫ್ಗೆ ಕನೆಕ್ಟ್ ಮಾಡಬಾರ್ದು. ನಿಜವಾದ ಲೈಫ್ ಅಲ್ಲಿ ಸರಿ ಹೊಂದುತ್ತಾ ಇಲ್ವಾ ಅಂತ ನೋಡ್ಬಾರ್ದು. ಕೊಟ್ಟಿರೋ ಪ್ರಶ್ನೆಯಲ್ಲಿ ಮಾತ್ರ ಸರಿ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ನಾವು ನಮ್ಗೆ ಗೊತ್ತಿರೋ ವಿಚಾರನೆಲ್ಲ ಪಕ್ಕಕ್ಕಿಟ್ಟು ಕ್ವೆಶ್ಚನ್ ಓದ್ಬಿಟ್ಟು ಅದ್ರಲ್ಲಿ ಇರೋದನ್ನ ಮಾತ್ರ ನೋಡಿ ಆನ್ಸರ್ ಬರಿಬೇಕಿಲ್ಲಿ. ಸೊ ಆತರ ಬರೆದ್ರೆ ಎಲ್ಲಾ ಪ್ರಶ್ನೆ ತುಂಬಾ ಈಸಿಯಾಗಿ ಸಾಲ್ವ್ ಆಗುತ್ತೆ, ಸ್ಟೇಟ್ಮೆಂಟ್ ಮತ್ತೆ ಡಿಸಿಷನ್. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.